ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ಸರ್ಜರಿಗೆ ಹಲವು ನಾಯಕರು ಕಾದು ಕುಳಿತಿದ್ದು, ಈ ಬಗ್ಗೆ ಶಾಸಕ ಕೋನರೆಡ್ಡಿ ತಾವು ಸಚಿವರಾಗೋ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವಕಾಶ ಕೊಟ್ಟರೆ ನಾನು ಸಚಿವನಾಗ್ತೀನಿ ಅಂತ ಕೋನರೆಡ್ಡಿ ಹೇಳಿದ್ರು. ನಿನ್ನೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ರು. ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಬಂದಿದ್ದಾರೆ. ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಒಳ್ಳೆ ಸುದ್ದಿ ಬರುವ ನಿರೀಕ್ಷೆ ಇದೆ ಅಂತ ಕೋನರೆಡ್ಡಿ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಾನು ಕುಮಾರಸ್ವಾಮಿಗೆ ಹೆದರೋ ಮಗನೇ ಅಲ್ಲ. ಭೂಲೋಕದಲ್ಲಿರೋ ಎಲ್ಲ ವ್ಯವಹಾರವನ್ನು ಕೂಡ ಬಿಡುಗಡೆ ಮಾಡಲಿ. ನನ್ನ ಆಸ್ತಿ, ಮಕ್ಕಳ ಆಸ್ತಿ, ಕುಟುಂಬದವರ ಆಸ್ತಿ ವಿವರ ತರಿಸಿದ್ದಾರೆ. ಕುಮಾರಸ್ವಾಮಿ ಎಲ್ಲವನ್ನ ಕೂಡ ಬಯಲು ಮಾಡಲಿ. ನಾನು ತಪ್ಪು ಮಾಡಿದರೆ ಯಾವ ಶಿಕ್ಷೆಯಾದರೂ ಅನುಭವಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಒತ್ತುವರಿ ಆರೋಪ ಕೇಳಿಬಂದಿದ್ದು, ನಾನು 2 ಬಾರಿ ಸಿಎಂ ಆಗಿದ್ದವನು ಕೇವಲ 4 ಎಕರೆ ಒತ್ತುವರಿ ಮಾಡ್ಕೊಳ್ಬೇಕಾ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ರು. ನಾಡಿನ ಜನತೆ ಮುಂದೆ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ. ನಾನೇನು ಪಲಾಯನ ಮಾಡಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಅಂತ ಎಚ್ಡಿಕೆ ಕಿಡಿಕಾರಿದ್ರು. ಕಾಂಗ್ರೆಸ್ನವರು ಅವರೇ 20 ವರ್ಷ ಇರ್ತೀವಿ ಅಂತ ಹೇಳ್ತಾರೆ. ಹಿಂದೆ ಬಹಳ ಜನ ಹೀಗೆ ಹೇಳಿದ್ದನ್ನ ನೋಡಿದ್ದೀವಿ. ಕೇತಗಾನಹಳ್ಳಿ ಭಾಗದಲ್ಲಿ 85 ಹಿಡುವಳಿದಾರರನ್ನ ಹುಡುಕೋದಿಕ್ಕೆ ಪೊಲೀಸ್ ನೋಟಿಸ್ ನೀಡಿದ್ದಾರೆ. ಪೊಲೀಸ್ಗೂ ಇಲಾಖೆಗೂ ಏನ್ ಸಂಬಂಧ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸೇಲ್ ಡೀಡ್ ತೆಗೆದುಕೊಂಡು ಬನ್ನಿ ಅಂತ ಅಕ್ಕಪಕ್ಕದ ಭೂಮಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕಾ ಮಾಡ್ಕೊಳ್ಳಿ, ಆದ್ರೆ ಪಾಪ ಬೇರೆಯವರಿಗೆ ಯಾಕೆ ಹಿಂಸೆ ಕೊಡ್ತೀರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಮರ ಸಾರಿದ್ದು, ಈ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಒಂದೇ ವಾಕ್ಯದಲ್ಲಿ ಎಚ್ಡಿಕೆ ತಿರುಗೇಟು ನೀಡಿರುವ ಸಿಎಂ ವಾರ್ ಮಾಡ್ತಾರೆ, ಇದ್ರೆ ಮಾಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಮತ್ತು ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಕಿಡಿಕಾರಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ, ನನಗೆ ಮಾತು ಕಡಿಮೆ ಮಾಡಿ ಅಂತ ಡಿಸಿಎಂ ಹೇಳ್ತಾರೆ, ಆದರೆ ನಿಮ್ಮ ಹಾಗೆ ಮಾತು ನಿಲ್ಲಿಸುವ ನೈತಿಕತೆ ನಾನು ಕಳ್ಕೊಂಡಿಲ್ಲ ಅಂತ ಟಾಂಗ್ ನೀಡಿದ್ರು. ಇದೇ ವೇಳೆ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸಿದ್ದು, ಕರ್ನಾಟಕ ಸಿಡಿ ಫ್ಯಾಕ್ಟರಿ ಆಗಿದೆ ಅಂತ ಹೇಳ್ತಾರೆ. ಯಾರು ಸಿಡಿ ಫ್ಯಾಕ್ಟರಿ ಮಾಲೀಕ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ದೇವೇಗೌಡರ ಕುಟುಂಬ ನಿರ್ನಾಮ ಮಾಡೋದಕ್ಕೆ ಹೊರಟ್ರಲ್ಲ, ಅದರ ಪ್ರತಿಫಲವನ್ನ ಆದಷ್ಟು ಬೇಗ ಅನುಭವಿಸ್ತೀರಾ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.